ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 2:12 ವಚನ ಹೇಳುತ್ತೆ, ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾಗ್ತಿರೆಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ಕೇಳಿಕೊಂಡಿರುವಂತ ಎಲ್ಲ ಪ್ರಿಯರೇ, ದೇವ ಮಕ್ಕಳೇ, ಆತನ ಮಗನಿಗೆ ಮುದ್ದಿಡಿರಿ. ಆತನಂದ್ರೆ ಆಗುತ್ತಾ? ಕರ್ತನಾದ ಯೇಸು ಕ್ರಿಸ್ತನು. ಈ ಕೊನೆ ಕಾಲದಲ್ಲಿ ಆತನ ನಂಬಿ ಆತನನ್ನ ಮರೆ ಹೋಗುವವರೆಲ್ಲರೂ ಭಾಗ್ಯವಂತರೆಂದು ದೇವರ ವಾಕ್ಯ ಹೇಳುತ್ತೆ. ಯಾಕಂದ್ರೆ ಈ ಕೊನೆ ಕಾಲದಲ್ಲಿ ನಾವು ಬಂದಿದ್ದೇವೆ ನೋಡ್ರಿ. ನಿನ್ನೆ ದಿನದಲ್ಲಿ ನೇಪಾಳ ದೇಶದಲ್ಲಿ, ಚೀನಾ ದೇಶದಲ್ಲಿ ನಾವು ನೋಡುವಂತ ಹೋದಂತ ದಿನಗಳಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲಿ ಭಯಂಕರವಾದ ಸುನಾಮಿಗಳು, ಪ್ರಳಯಗಳು, ಭೂಕಂಪಗಳು, ಸಾವಿರಾರು ಮಕ್ಕಳು ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಟ್ಟಡಗಳು, ಆಸ್ತಿ ಪಾಸ್ತಿ, ಬೆಳೆ, ಎಲ್ಲ ಪ್ರಾಣಿಗಳು, ಸಕಲ ವಿಧವಾದ ನೋಡ್ರಿ ಎಲ್ಲ ಕಡೆ ಅಳೆದು ಹೋಗ್ತಾ ಇದೆ. ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಎಷ್ಟು ಭಯಂಕರವಾಗಿದೆ. ಯಾಕೆ ಗೊತ್ತಾ? ಇದೆಲ್ಲ ದೇವರ ಕೋಪ. ಯಾಕಂದ್ರೆ ದೇವರ ಮೇಲೆ ನಂಬಿಕೆ ಇಡದೆ, ಆ ದೇವರನ್ನ ಆಶ್ರಯಿಸಿಕೊಳ್ಳದೆ, ದೇವರನ್ನ ಹುಡುಕದೆ, ದೇವರಿಗೆ ಭಯ ಪಡದೆ ಈ ಲೋಕದಲ್ಲಿರುವಂತ ಜನರು ಏನ್ ಮಾಡ್ತಾ ಇದಾರೆ? ಹಣದ ಮೇಲೆ, ಅಧಿಕಾರದ ಮೇಲೆ, ಆ ಜನಬಲ ಮೇಲೆ, ಹಣ, ಅವ್ರ ಕೆಲಸ ಕಾರ್ಯ, ಶ್ರೀಮಂತಿಗೆ, ಹಣ, ಐಶ್ವರ್ಯ, ಕೆಲಸಗಳು, ಈ ರೀತಿಯ ಆಡಂಬರಗಳು, ಲೋಕದ ಕಾರ್ಯಗಳನ್ನ ಹುಡುಕಿ ಹೋಗ್ತಾ ಇರುವಾಗ ದೇವರ ಕೋಪ ಅವರ ಮೇಲೆ ಇಳಿದು ಬರುತ್ತೆ. ಇಳಿದು ಬರೋಗೆ ಈ ರೀತಿಯಾಗಿ ಅನೇಕರು ಈ ದಿನದಲ್ಲಿ ನೋಡುವಾಗ ಅಳಿದು ಸರ್ವನಾಶವಾಗಿ ಹೋಗ್ತಾ ಇದ್ದಾರೆ. ಇದು ಕಾರಣ ಏನಂದ್ರೆ ದೇವರ ಕೋಪ. ಹಾಗಾಗಿ ನೀವು ಪ್ರತಿಯೊಬ್ಬರು ಏನ್ ಮಾಡಬೇಕು? ಯೇಸು ಸ್ವಾಮಿಯ ಕಡೆ ತಿರುಗಿಕೊಂಡು ಆತನ ಆಶ್ರಯಿಸಿಕೊಂಡು ಆತನ ಮೇಲೆ ನಂಬಿಕೆ ಇಟ್ಟು ಮಾನಸಾಂತರ ಹೊಂದಿ ಆತನ ಕಡೆ ತಿರುಗಿಕೊಂಡು ಆತನಿಗೆ ಭಯಪಟ್ಟು ಭಕ್ತಿಯಾಗಿ ಜೀವಿಸುವುದಾದರೆ ನೀವು ಪ್ರತಿಯೊಬ್ಬರು ಏನ್ ಮಾಡ್ತೀರಾ? ಈ ಆಪತ್ತುಗಳಿಂದ ತಪ್ಪಿಸಲ್ಪಡ್ತೀರಾ, ಈ ಅನಾಹುತಗಳಿಂದ ರಕ್ಷಿಸಲ್ಪಡ್ತೀರಾ. ಈ ಮರಣಕರವಾದ, ಈ ಭಯಂಕರವಾದ ಘಟನೆಗಳಿಂದ ಯೇಸು ಮಾತ್ರ ನಿಮ್ಮನ್ನು ತಪ್ಪಿಸಲು ಸಾಧ್ಯ. ಯಾವ ಅಧಿಕಾರಿಗಳು, ಸರ್ಕಾರಗಳು, ಯಾವ ವಿಜ್ಞಾನಿಗಳು ಅಲ್ವಾ ಯಾವ ವ್ಯಕ್ತಿಯು ನಿಮ್ಮನ್ನು ಕಾಪಾಡಲು ಸಾಧ್ಯವೇ ಇಲ್ಲ. ಯೇಸು ಮಾತ್ರನೇ ಈ ಮರಣಕರವಾದ ಘಟನೆಗಳಿಂದಲೂ ಆಪತ್ತುಗಳಿಂದಲೂ ತಪ್ಪಿಸಿ ಕಾಯಲು ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರು ಏನ್ ಮಾಡಬೇಕು? ಯೇಸು ಸ್ವಾಮಿ ಕಡೆ ತಿರುಗಿಕೊಂಡು ಮಾನಸಾಂತರ ಹೊಂದ್ರಿ. ಮತ್ತೆ ದೇವ ಮಕ್ಕಳೇ, ನೀವು ಸಹ ಪಾಪಗಳನ್ನ ಬಿಟ್ಟು ಭಕ್ತಿಯಾಗಿ ಜೀವಿಸ್ರಿ. ಲೋಕದ ಹಿಂದೆ ಓಡೋಗ್ಬೇಡ್ರಿ, ಪಾಪಗಳಿಂದ ಓಡೋಗ್ಬೇಡ್ರಿ, ಸೈತಾನ್ ಮಾತನ್ನ ಕೇಳಬೇಡ್ರಿ. ದೇವರ ವಾಕ್ಯಕ್ಕೆ ವಿಧಿಯರಾಗ್ರಿ, ಯೇಸುವನ್ನ ಸೇವಿಸ್ರಿ. ಕರ್ತನು ನಿಮ್ಮನ್ನ ಎಲ್ಲ ಆಪತ್ತುಗಳಿಂದಲೂ ತಪ್ಪಿಸಿ ನಿಮ್ಮನ್ನ ಕಾಯಲು ಸರ್ವಶಕ್ತಿಯುಳ್ಳ ದೇವನಾಗಿದ್ದಾನೆ. ಯೇಸು ಬೇಗನೆ ಬರ್ತಾ ಇದ್ದಾನೆ. ಅವ್ರ ಬರೋಣಕ್ಕೆ ಎಲ್ಲ ಕಡೆ ಭಯಂಕರವಾದ ಸೂಚನೆಗಳನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ, ಕಿವಿಯಲ್ಲಿ ಕೇಳ್ತಾ ಇದ್ದೀವಿ. ಇನ್ನು ಕಾಲವಿಲ್ಲ, ಸಮಯವಿಲ್ಲ. ಯೇಸು ಹೇಳ್ತಾರೆ, ಈಗೋ ಬೇಗನೆ ಬರುತ್ತೇನೆ. ಆಮೇನ್, ಹಲ್ಲೆಲೂಯಾ. ಹಾಗಾಗಿ ದೇವ್ರು ಹೇಳ್ತಾ ಇದ್ದಾರೆ, ಇದು ತಮಾಷೆ ಅಲ್ಲ, ಸೀರಿಯಸ್ ಆಗಿ ತಗೊಳ್ರಿ. ಇನ್ನು ಕೊಂಚ ಕಾಲ ಇಡೀ ಲೋಕ ಭಯಂಕರವಾದ ಒಂದು ನಾಶನದಲ್ಲಿ ಅಳಿದು ಹೋಗೋದನ್ನ ನೀವು ನೋಡ್ತೀರಾ. ಅದ್ರ ಒಳಗಿಂದ ಯೇಸು ನಿಮ್ಮನ್ನ ತಪ್ಪಿಸಿ ಕಾಯಲು ಶಕ್ತನಾಗಿರ್ತಾನೆ. ದೇವ ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ದೇವರೇ, ಈ ವಾಕ್ಯವನ್ನು ಕೇಳಿಕೊಡುವಂತ ಎಲ್ಲ ಮಕ್ಕಳ ಮೇಲೆ ನಿನ್ನ ಕರಗಳನ್ನು ಚಾಚ್ರಿ. ಎಲ್ಲರ ಮೇಲೆ ಮಾನಸಾಂತರ ಆತ್ಮ ಸುರಿಸ್ರಿ. ಎಲ್ಲ ಮಕ್ಕಳು ರಕ್ಷಿಸಲ್ಪಡೋಕೆ ಸಹಾಯ ಮಾಡ್ರಿ. ಈ ಆಪತ್ತು ವಿಪತ್ತುಗಳು, ಈ ಭಯಂಕರವಾದ ಅನಾಹುತಗಳಿಂದ ಎಲ್ಲರೂ ತಪ್ಪಿಸಿಕೊಂಡು ನೀನೇ ಸರ್ವಶಕ್ತನಾಗಿರೋ ದೇವರೆಂದು ನಿನ್ನ ಕಡೆ ತಿರುಗಿಕೊಳ್ಳಲು ಎಲ್ಲರ ಮೇಲೆ ಮಾನಸಾಂತರ ಆತ್ಮ ಸುರಿಸಿ ರಕ್ಷಿಸ್ರಿ, ಆಶೀರ್ವದಿಸ್ರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋ ಎಲ್ಲ ಪ್ರಿಯರೇ, ಮನಸ್ಸಿಗೆ ತಗೊಳ್ರಿ, ದೇವ್ರ ಕಡೆ ತಿರ್ಕೊಳ್ರಿ, ಬೈಬಲ್ ಓದ್ರಿ, ಸಭೆಗಳಿಗೆ ಹೋಗ್ರಿ, ಮುಣಕಾಲಕ್ಕೆ ಯೇಸುವೇ ರಕ್ಷಿಸೋದಕ್ಕೆ ಪ್ರಾರ್ಥನೆ ಮಾಡ್ರಿ. ಯೇಸು ನಿಮಗೆ ಸಹಾಯ ಮಾಡ್ತಾನೆ. ದೇವ್ರ ನಿಮ್ಮನ್ನು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.